ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಆಲೂಗಡ್ಡೆ ಪಲ್ಯನ ನೀವು ತುಂಬಾ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರ. ದೋಸೆ ಜೊತೆ, ಪುರಿ ಜೊತೆ, ಚಪಾತಿ ಜೊತೆ. ನಾನೊಂದು ಹೊಸ ಥರದ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ. ಈ ಥರ ಅಂತ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ. ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಮಾಡ್ತಾಯಿದ್ದೀನಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನಿಲ್ಲಿ 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಸೈಜದ್ದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕಿಂತ ದೊಡ್ಡ ಸೈಜನ್ನಾಗಿರೋ ಕಟ್ ಮಾಡ್ಕೋರಿ, ಅಥವಾ ಇದಕ್ಕಿಂತ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು 4 ಸ್ಪೂನ್ ಆಗಷ್ಟು ಕಡಲೆಬೇಳೆನ ಒಂದು 3 ಅವರು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆನೂ ನೋಡಿ ಚೆನ್ನಾಗಿ ನೆಂದವ್ರಿ, ಅಂದರೆ ಒಂದು 1/4 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟು. ಖಾರ ಇಷ್ಟಪಡೋರು ಇಲ್ಲಿ ನೀವು 2 ಮೆಣಸಿನ್ಕಾಯಿ ಆದ್ರೂ ಹಾಕ್ಬೋದು. ಇದನ್ನು ಈಗ ನೀರು ಹಾಕ್ತೀನಿ, ಗ್ರೈಂಡ್ ಮಾಡ್ತೀನಿ. ನೋಡಿ ಈ ಥರ ಫೈನ ಪೇಸ್ಟ್ ಆಗಿದೆ ರೀ. ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಮೊದಲಿಗೂ ಉಪ್ಪು ಹಾಕಿ ಒಮ್ಮೆಲೆ ಗ್ರೈಂಡ್ ಮಾಡ್ಕೋಬೋದು. ಇದನ್ನು ಇನ್ನೊಂದು ಸುತ್ತ ಗ್ರೈಂಡ್ ಮಾಡ್ಕೋತೀನಿ. ನೋಡಿ ತುಂಬ ಫೈನ ಪೇಸ್ಟಾಗಿ ರೆಡಿಯಾಗಿದೆ. ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಹಾಕ್ತಾಯಿದ್ದೀನಿ. ಇದರ ಮುಂದಿನ ಭಾಗವನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 5 ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 2 ಒಣ ಮೆಣಸಿನ್ಕಾಯಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, 1 ಸ್ಪೂನ್ ಆಗಷ್ಟು ಧನಿಯಾ ಹಾಕ್ತಾಯಿದ್ದೀನಿ, ಅಥವಾ ಕೊತ್ತಂಬರಿ ಬೀಜನೂ ಅನ್ಬೋದು. ಇನ್ನೊಂದು ಸ್ವಲ್ಪ ಮಸಾಲೆಗಾಗಿ 4 ಲವಂಗ, ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು, 2 ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ದಾಲ್ಚಿನ್ನಿ ಅಥವಾ ಚಕ್ಕೆ, 1 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸೈಜಿಗೆ ಕರೆಕ್ಟ್ ಆಗೋ ಥರನೇ ಪ್ಲೇಟನ್ನು ಇಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋತೀನಿ. ನೋಡಿ ಎಣ್ಣೆಯನ್ನು ಹಚ್ಚಿದ್ದೀನಿ. ಈಗ ರುಬ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಕಡಲೆಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಇದನ್ನು ಸಪ್ರೇಟಾಗಿಯೂ ಸ್ಟೀಮ್ ಮಾಡ್ಕೋಬೋದು, ಆದರೆ ಈ ಥರ ಸ್ಟೀಮ್ ಮಾಡ್ಕೊಂಡ್ರೆ ಟೈಮು ಸೇವ್ ಆಗ್ತದೆ, ಪಲ್ಯನೂ ಬೇಗನೆ ರೆಡಿ ಆಗ್ತದೆ ರೀ. ಇದನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಬೇಯಿಸೋಣ. ನೋಡಿ 5 ನಿಮಿಷ ಆದಮೇಲೆ ಬೇಯ್ದದ. ನೋಡಿ ಕೈಗೆ ಯಾವುದೇ ರೀತಿ ಹಿಟ್ಟು ಅಂಟ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೇಯ್ದದ್ರಿ. ಮತ್ತು ಎಣ್ಣೆ ಹಚ್ಚೋದ್ರಿಂದ ಬೇಗನೆ ಬಿಡ್ತದೆ. ನೋಡಿ ನಾನು ಚಾಕುವಿನಿಂದನೂ ತೋರಿಸ್ತಾ ಇದ್ದೀನಿ. ನೀವು ಟೂತ್ ಪಿಕ್ ಹಾಕೊಂಡು ಚೆಕ್ ಮಾಡ್ಬೋದು. ಈಗ ಇದ್ರ ಮೇಲಿನ ಪ್ಲೇಟನ್ನು ತೆಗಿತೀನಿ ರೀ, ಅದು ಆರಬೇಕು ರೀ. ಆರಿದ್ಮೇಲೆ ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಇವನು ಚೆನ್ನಾಗಿ ಕುದ್ದವ್ರಿ. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ನೀರನ್ನು ತೆಗೆದು ಸೋಸಿಬಿಟ್ಕೊಂಡು ಉಳಿದಿದ್ದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿರಿ ಈಗ ಇದು ಆರೋದು. ನಾನು ಇವನ್ನ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಸೈಜದ್ದು ಬೇಕೋ ಆ ರೀತಿಯೂ ಕಟ್ ಮಾಡ್ಕೋಬೋದು, ಅಥವಾ ನಿಮಗೆ ಬೇರೆ ಶೇಪ್ ಬೇಕಂದ್ರೆ ಆ ಶೇಪ್ನಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಎಣ್ಣೆ ಹಚ್ಚೋದ್ರಿಂದ ಬೇಗನೆ ಪ್ಲೇಟ್ನಿಂದ ಬಿಡ್ತದೆ ಅಂತ ಹೇಳಿ ಎಣ್ಣೆ ಹಚ್ಚಿ. ನೋಡಿ ಎಷ್ಟು ಚೆನ್ನಾಗಿಬಿಟ್ಟವು. ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ಈ ವಡೆ ತುಂಬಾ ಸಾಫ್ಟಾಗಿರ್ತವೆ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ ಒಂದು ಸ್ವಲ್ಪ ಟೇಸ್ಟು ಮತ್ತು ಫ್ಲೇವರ್ಗಾಗಿ ಇಂಗನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಕಸೂರಿ ಮೆಂತಿಯನ್ನು ಕೈಯಲ್ಲಿ ಇದ್ದು ಕ್ರಷ್ ಮಾಡಿ ಹಾಕ್ತೀನಿ ರೀ. ಇದರಿಂದ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಸ್ವಲ್ಪ ಫ್ರೈ ಮಾಡೋದು, ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಾಕ್ತಾಯಿದ್ದೀನಿ. ಇಲ್ಲಿ ನಾನು ಅದನ್ನೇ ಈರುಳ್ಳಿ, ಟೊಮ್ಯಾಟೊ, ಮಸಾಲೆ ಎಲ್ಲನೂ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸೋಣ್ರಿ. ಒಂದು 2 ನಿಮಿಷ ಆಗಷ್ಟು ಬೇಯಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿದು ಚೆನ್ನಾಗಿ ಬೇಯಬೇಕು ರೀ, ಅಂದರೆ ಎಣ್ಣೆ ಸಪ್ರೇಟ್ ಆಗಬೇಕು. ಆ ಥರ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಂಡಿದ್ದೀನಿ. ಈಗ ಇದು ಬೇಯ್ದದ್ರಿ. ಬೇಯ್ದ್ಮೇಲೆ ನಾನು ಖಾರಕ್ಕಾಗಿ ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅಲ್ಲಿನೂ ಮೆಣಸಿನ್ಕಾಯಿ ಕುದಿ ಮುಂದೆ ಹಾಕಿರೋದ್ರಿಂದ ನೋಡಿ ಹಾಕೋರಿ. ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡೋದ್ರಿ. ಲೋ ಫ್ಲೇಮಲ್ಲಿ ಇಟ್ಟೇ ಮಿಕ್ಸ್ ಮಾಡ್ತಾಯಿದ್ದೀನಿ, ಮಸಾಲೆಗಳು ಸೀದೋಗಬಾರ್ದು ಅಂತ ಹೇಳಿ.
ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡಿರಿ ಎಣ್ಣೆನೂ ಸಪ್ರೇಟ್ ಆಗೈತಿ, ಮಸಾಲೆ ಚೆನ್ನಾಗಿ ಬೇಯ್ದವ್ರಿ ಇವು. ಇದಕ್ಕೆ ನಾನು ಆ ಮಿಕ್ಸರ್ ಜಾರ್ಗೆ ಕುದಿಸಿಟ್ಕೊಂಡಿರುವಂಥ ನೀರನ್ನೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಗ್ರೇವಿಯನ್ನು ನೀವು ನೋಡಿಕೊಂಡು ಮಾಡ್ಕೋಬೋದು. ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ಅದನ್ನು ನೋಡಿ ನೀರು ಮತ್ತು ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕ್ರಿ. ಈಗ ಇದೊಂದು ಸ್ವಲ್ಪ ಗ್ರೇವಿ ಕುದಿ ಬರಲಿ. ನೋಡಿ ಈಗ ಕುದಿ ಬಂದಿದೆ. ಈ ವಡಿಗಳನ್ನ ಹಾಕ್ತಾ ಇದ್ದೀನಿ. ಈ ಗ್ರೇವಿ ಜೊತೆ ಇವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗ್ಯಾವ್ರಿ. ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ತೀನಿ. ಅಂದ್ರೆ ವಡಿ ತುಂಬಾ ಮತ್ತಷ್ಟು ಸಾಫ್ಟ್ ಆಗ್ತಾವ್ರಿ. ನೋಡಿ ಚೆನ್ನಾಗಿ ಕುದ್ದದ್ರಿ. ಮಸಾಲೆನೂ ಕುದ್ದದ, ವಡಿನೂ ಇನ್ನಷ್ಟು ಸಾಫ್ಟ್ ಆಗ್ಯಾವ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋದು. ಈಗ ಪಲ್ಯ ಅಂತೂ ರೆಡಿಯಾಗಿದ್ರಿ. ಇದು ಕರೆಕ್ಟಾಗಿ ನಾನು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಈಗ ಬಿಸಿ ಬಿಸಿ ಆಲೂಗಡ್ಡೆ, ಕಡಲೆಬೇಳೆ ಮಸಾಲ ಹತ್ತಿರೋ ಕರಿ ಹತ್ತಿರೋ ಪಲ್ಯ ರೆಡಿಯಾಗಿದ್ರಿ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನ, ಕುಲ್ಚಾ, ಪರಾಟ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದ್ರ ಜೊತೆ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇದನ್ನು ನೀವು ಮಾಡ್ಕೊಂಡು ತಿಂದ್ರೆ ಪನ್ನೀರ್ ತಿನ್ನೋದನ್ನು ಕೂಡ ನೆನಪು ಹಾರ್ತೀರ. ಈ ರೆಸಿಪಿ, ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.